ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಕಲಾತ್ಮಿಕಾ. ನಾನು ವಿಜಯ. ತಾವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಅಂಟುಂಡೆ ಅಂತ. ಇದರಲ್ಲಿ ಎಲ್ಲ ಎಲ್ಲ ಈ ಕಾಳುಗಳನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋವಂಥ ರೆಸಿಪಿ ಇದು. ಅಂಟುಂಡೆ ಥರನೇ ಇದು ಒಂಥರ ಬೇರೆ ಬರುತ್ತೆ. ಇದರಲ್ಲಿ ಕೊಬ್ಬರಿ, ಉತ್ತುತ್ತಿ, ಅಳವಿ ಬೀಜ, ಅಂಟು, ದ್ರಾಕ್ಷಿ, ಗೋಡಂಬಿ, ಮಕಾನಿ, ಬೆಲ್ಲ, ತುಪ್ಪ ಇದೆಲ್ಲ ಹುರಿದುಬಿಟ್ಟು ಮಿಕ್ಸಿ ಮಾಡಿ ಇದರಲ್ಲಿ ಬೆಲ್ಲದ ಹಣ್ಣದಲ್ಲಿ ಹಾಕಿಬಿಟ್ಟು ಕಟ್ಟಿರುವಂಥ ಉಂಡೆ ಲಾಡು. ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಲಾಡು. ಇದು ನಿಶಕ್ತರಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಇದು ತುಂಬ ಹೆಲ್ದಿ ರೆಸಿಪಿ ಲಾಡು. ಇದನ್ನು ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ಅದನ್ನೇ ನೋಡಿಕೊಂಡು ನಮ್ಮಮ್ಮ ಹೇಳ್ತಾಯಿದ್ರು ಈ ಥರ ಮಾಡಬೇಕು ಅಂತ. ಇದನ್ನು ರೆಡಿ ಮಾಡಿದ್ದೀನಿ ಇವತ್ತು. ನಿನ್ನೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತು ಲಾಡು ಮಾಡಿಬಿಟ್ಟು ನಿಮಗೆಲ್ಲ ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಾಡು ದಿನಕ್ಕೊಂದು ಲಾಡು ತಿನ್ನೋದ್ರಿಂದ ನಿಶಕ್ತರಿಗೆ, ಬಾಣಂತಿಯರಿಗೆ ಹಾಗೆ ಮಕ್ಕಳಿಗೆ ತುಂಬ ಶಕ್ತಿ ಸಿಗುತ್ತೆ. ಇದು ಹೆಲ್ದಿ ಲಾಡು. ಅಳವಿ ಬೀಜ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬ ಶಕ್ತಿ ಸಿಗುತ್ತೆ ಮಕ್ಕಳಿಗೆಲ್ಲ, ದೊಡ್ಡವರಿಗೆ, ವಯಸ್ಸಾದವ್ರಿಗೆ, ಬಾಣಂತಿಯರಿಗೆ, ಬಸೀರಿಯರಿಗೆ ತುಂಬ ಹೆಲ್ದಿ ಫುಡ್ ಇದು. ಟೇಸ್ಟಿ ಆ್ಯಂಡ್ ಹೆಲ್ದಿ ಲಾಡು. ಇದನ್ನು ದಿನ ಒಂದು ತಿನ್ನೋದ್ರಿಂದ ತುಂಬ ಶಕ್ತಿ ಸಿಗುತ್ತೆ. ಈ ಲಾಡು ನಿಮಗಿಷ್ಟ ಆದರೆ, ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಲ್ದಿ ರೆಸಿಪಿ ಲಾಡು ಉಂಡೆ. ಇದರಲ್ಲಿ ತುಪ್ಪ ಹಾಕೋದ್ರಿಂದ ತುಂಬ ಶಕ್ತಿ ಹಾಗೆ ಟೇಸ್ಟಿಯಾಗಿರುತ್ತೆ. ಇದು ಹಸುವಿನ ತುಪ್ಪ ಹಾಕಿ ಮಾಡಿರೋವಂಥ ಲಾಡು. ಇದು ಬೆಲ್ಲ, ಅದು ಕೂಡ ಶಕ್ತಿ ಕೊಡುತ್ತೆ. ಅಳವಿ ಬೀಜನೂ ಕೂಡ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ತುಂಬ ಶಕ್ತಿ ಕೊಡುತ್ತೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ತೆ.